ಹಾಯ್, ನಾನು ನಿಮ್ಮ ಕಲೇಶ್. ಸೊ ಈ ವಿಡಿಯೋದಲ್ಲಿ ಏನನ್ನು ಹೇಳಕ್ಕೆ ಬಂದಿದ್ದೇನೆ ಅಂತಂದರೆ 2025-26 ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನಮ್ಮ ನೋಡ್ದಂಗೆ ಎರಡು ಪಾರ್ಟ್ ಬರ್ತವೆ, ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸು. ಸೊ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್, ಪರಿಚಯ ಅಂತ ಕರಿತೀವಿ. ಈ ಚಾಪ್ಟ್ರಲ್ಲಿ ಆಲ್ಮೋಸ್ಟು ಯಾವ ಟಾಪಿಕ್ ಮೇಲೆ ಕ್ವಶನ್ನ ಫೋಕಸ್ ಮಾಡ್ತಾರೆ, ಕ್ವಶನ್ ರೈಸ್ ಮಾಡಲಿಕ್ಕೆ ಫೋಕಸ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಸೊ ಈ ಒಂದು ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ನಮಗೆ 1 ಮಾರ್ಕ್ಸು, 2 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ. ಸೊ 4 ಮಾರ್ಕ್ಸ್ ಕ್ವಶನ್ ಯಾವುದ್ರ ಮೇಲೆ ಬರ್ಬೋದು ಅಂತಂದರೆ, ಆಲ್ಮೋಸ್ಟ್ ಇಲ್ಲಿ ನಾನು ಕೊಟ್ಟಿರೋಂಗೆ ಒಂದು 5 ಟಾಪಿಕ್ ಇದ್ದಾವೆ. 5 ಟಾಪಿಕ್ ಮೇಲೆ ಕ್ವಶನ್ ರೈಸ್ ಆಗುತ್ತೆ. ಒಂದು ಸರಳ ಆರ್ಥಿಕತೆ ಆಗಿರ್ಬೋದು, ಇನ್ನೊಂದು ಕೇಂದ್ರೀಯ ಆರ್ಥಿಕತೆ, ಕೇಂದ್ರೀಯ ಸಮಸ್ಯೆಗಳಾಗಿರ್ಬೋದು, ಇನ್ನು ನೆಕ್ಸ್ಟು ಏನು ಕೇಂದ್ರೀಯ ಯೋಜಿತ ಆರ್ಥಿಕತೆ, ಮತ್ತು ಇನ್ನು ಮಾರುಕಟ್ಟೆ ಆರ್ಥಿಕತೆ, ಇನ್ನೊಂದು ಉತ್ಪಾದನಾ ಸಾಧ್ಯತೆಗಳಿ. ಆಲ್ಮೋಸ್ಟ್ ಇದ್ರ ಮೇಲೆ ಫೋಕಸ್ ಮಾಡೋಂಥ ಚಾನ್ಸಸ್ಸು ತುಂಬ ಇದೆ. ಅಂದರೆ ಇದರಲ್ಲಿ 4 ಮಾರ್ಕ್ಸಿಗೆ ಕ್ವಶನ್ ಒಂದೇ ಬರೋದು, 4 ಮಾರ್ಕ್ಸ್ ಕ್ವಶನ್ನು ಒಂದೇ ಆಗಿರೋದ್ರಿಂದ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳೋ ಅಂತ ನಾವು ನೋಡ್ಬೋದು. ಇನ್ನು ಅದು ಬಿಟ್ಟರೆ ಎರಡನೇ ಚಾಪ್ಟ್ರು ಬಂದು ಆಲ್ಮೋಸ್ಟು ನಿಮಗೆ 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಇದರಲ್ಲಿ ನಿಮಗೆ 1 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, 5 ಮಾರ್ಕ್ಸು ಎಲ್ಲ ಥರದ ಕ್ವಶನ್ ಇದರಲ್ಲಿ ಬರ್ತದೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡಿ, ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡಿ, ಒಂದು ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ಆಲ್ಮೋಸ್ಟ್ ಈ ಒಂದು ಚಾಪ್ಟ್ರಲ್ಲಿ ಯಾವುದಾದ್ರ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾರೆ ಅನ್ನೋದರೆ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಮತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಔದಾಸೀನ ನಕ್ಷೆ ಮತ್ತು ಔದಾಸೀನ ವಕ್ರರೇಖೆಯ ಲಕ್ಷಣಗಳು ಕೇಳ್ತಾನೆ. ಆಲ್ಮೋಸ್ಟ್ 6 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇದನ್ನು ಕೇಳ್ತಾನೆ. ಸೊ ಇಲ್ಲ ಅಂದರೆ 6 ಮಾರ್ಕ್ಸ್ ಕ್ವಶನ್ ಇನ್ನೊಂದಿದೆ, ಹೇಳ್ತೀನಿ ಹೋಗ್ತಾ. ಇನ್ನು ಯಾವುದು ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳು, ಬದಲಿ ಸರಕುಗಳು, ಪೂರಕ ಸರಕುಗಳು, ಇವೆರಡರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ತೆಗಿತಾನೆ. ಸೊ ಎರಡರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಇನ್ನು ಅದು ಬಿಟ್ಟರೆ 6 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಯಾವುದು ಅನುಭೋಗಿ ಆದರ್ಶ ಆಯ್ಕೆ, ಔದಾಸೀನ ವಕ್ರರೇಖೆಯ ಲಕ್ಷಣಗಳು ಬಿಟ್ಟರೆ ನೆಕ್ಸ್ಟ್ ಯಾವುದು ಅನುಭೋಗಿ ಆದರ್ಶ ಆಯ್ಕೆನೇ ಅವ್ನು ಕೇಳೋವಂಥದ್ದು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಮಾರುಕಟ್ಟೆ ಬೇಡಿಕೆ ರೇಖೆ, ಅದು ಬಿಟ್ಟರೆ ಮಾರುಕಟ್ಟೆ ಬೇಡಿಕೆ ಲೆಕ್ಕಾಚಾರ, ಅಂದರೆ ಈಕ್ವೇಷನ್ ಕೊಟ್ಬಿಟ್ಟು ಪ್ರೈಸ್ ವ್ಯಾಲ್ಯೂ ಕೊಟ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಲೆಕ್ಕ ಕೊಡ್ಬೋದು. ಸೊ ಇದಿಷ್ಟು ಈ ಚಾಪ್ಟ್ರಲ್ಲಿ ಕೇಳೋವಂಥದ್ದು. ಇದರಲ್ಲಿ 1 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು ಎಲ್ಲ ಥರ ಕ್ವಶನ್ ಬರುತ್ತೆ. ಆ್ಯಂಡ್ ದೆನ್ 5 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ, ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್. ಸೊ ಆಲ್ಮೋಸ್ಟ್ ಕವರ್ ಮಾಡಿ. ಇನ್ನು ಅದು ಬಿಟ್ಟರೆ ಇನ್ನು ಉತ್ಪಾದನಾ ವೆಚ್ಚಗಳು, 3rd ಚಾಪ್ಟರ್ ಬಂದು ಸೊ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟು. ಇದರಲ್ಲಿ ಯಾವ ಕ್ವಶನ್ ಕೇಳ್ಬೋದು, ಸೊ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ಬೋದು ಅಂತ ಅಂದರೆ, ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ಇದರಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ ಬರಲ್ಲ. 6 ಮಾರ್ಕ್ಸ್ ಕ್ವಶನ್ನು, 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಾಗಾಗಿ 6 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ ಅಲ್ಪಾವಧಿ ವೆಚ್ಚಗಳು, ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಅದು ಬಿಟ್ಟರೆ ಇದನ್ನೇನಾದ್ರು ಸ್ಕಿಪ್ ಮಾಡಿ ಬೇರೆ ಕ್ವಶನ್ ಕೇಳ್ತೀನಿ ಅಂತಂದರೆ ಬದಲಾಗುವ ಪರಿಮಾಣಗಳ ನಿಯಮ ಕೇಳ್ತಾರೆ. ಸೊ ಇವೆರಡೂ ಬಿಟ್ಟು ಸ್ಕಿಪ್ ಮಾಡಿ ಕೇಳಿದ್ರೆ ಸೊ ಯಾವುದು ಇದನ್ನು ಕೇಳ್ತಾರೆ, ಯಾವುದು ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ ರೇಖೆಗಳ ಆಕಾರಗಳು. ಸೊ ಇದನ್ನು ಕೇಳ್ಬೋದು. ಸೊ ಆಲ್ಮೋಸ್ಟ್ ನಾನು ನೋಡಿದಂಗೆ ತುಂಬ ಸರಿ ಅಲ್ಪಾವಧಿ ವೆಚ್ಚಗಳನ್ನೇ ಜಾಸ್ತಿ ಕ್ವಶನ್ ಕೇಳಿರೋದು. ಆ ಚಾಪ್ಟ್ರಲ್ಲಿ ಅಲ್ಪಾವಧಿ ವೆಚ್ಚಗಳು ಬಿಟ್ಟರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ ಬದಲಾಗುವ ಪರಿಮಾಣಗಳ ನಿಯಮವನ್ನೇ ಕೇಳ್ತಾನೆ. ಸೊ ಇವೆರಡು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇದರಲ್ಲಿ ಯಾಕೆ ಅಂತಂದರೆ 4 ಮಾರ್ಕ್ಸಿಗೆಲ್ಲ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಸೊ ಹಾಗಾಗಿ 6 ಮಾರ್ಕ್ಸ್ ಕ್ವಶನ್ ಮೇಲೆ ತುಂಬ ಫೋಕಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಯಾವುದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ, 4th ಚಾಪ್ಟ್ರು. ಇದರಲ್ಲಿ ಯಾವ್ಯಾವ ಕ್ವಶನ್ ಕೇಳ್ಬೋದು ಅನ್ನೋ ನೋಡೋದಾದರೆ, ನಾವು ಇದರಲ್ಲಿ ನಾವು ತಿಳ್ಕೊಬೇಕು ಯಾವ್ಯಾವ ಕ್ವಶನ್ ಬರ್ತವೆ ಅನ್ನೋದು. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ ಬರುತ್ತೆ, 6 ಮಾರ್ಕ್ಸ್ ಬರಲ್ಲ, 5 ಮಾರ್ಕ್ಸ್ದು ಬರಲ್ಲ. ಸೊ ಹಾಗಾಗಿ 1 ಮಾರ್ಕ್ಸು, 2 ಮಾರ್ಕ್ಸ್ ಆಲ್ಮೋಸ್ಟ್ ನೀವು ಓದ್ತೀರಾ. 1 ಮಾರ್ಕ್ಸು, 2 ಮಾರ್ಕ್ಸ್ ನೀವೆಲ್ಲ ಓದಲೇಬೇಕು. ಇನ್ನು ಅದು ಬಿಟ್ಟರೆ 4 ಮಾರ್ಕ್ಸ್ ಕ್ವಶನಲ್ಲಿ ಯಾವ ಕ್ವಶನ್ ರೈಸ್ ಆಗ್ಬೋದು, ತುಂಬ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ನೋದು ನೋಡೋದಾದರೆ, ನಾವು 4 ಮಾರ್ಕ್ಸ್ ಕ್ವಶನಲ್ಲಿ ಯಾವುದು ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳು. ಯಾಕೆಂದರೆ ನಾನು ನೋಡ್ದಂಗೆ ತುಂಬ ಸಲ ಪ್ರತಿ ಎಕ್ಸಾಮಲ್ಲೂ, ಪ್ರತಿ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಇದೆ. ಸೊ ಪ್ರತಿ ಸಲ ಲಾಸ್ಟ್ ಇಯರ್ಲೂ ಅಷ್ಟೇ, ಆ್ಯನ್ಯುವಲ್ ಎಕ್ಸಾಮಲ್ಲಿ ತುಂಬ ಸಲ ಬಂದಿದೆ, ಮತ್ತು ಪ್ರಿಪ್ರೇಟರ್ಲಿ ಕೂಡ ಬಂದಿದೆ, ಮತ್ತು ಈ ಸರಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬಂದಿದೆ, ಮತ್ತು ಫಸ್ಟ್ ಟೆಸ್ಟಲ್ಲಿ ಕೂಡ ಕವರ್ ಆಗುತ್ತೆ. ಎಲ್ಲ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಈ ಕ್ವಶನ್ ನೀವು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ.
ಇನ್ನು ನೆಕ್ಸ್ಟ್ ಇದನ್ನು ಬಿಟ್ಟರೆ ಇನ್ನು 4 ಮಾರ್ಕ್ಸಿಗೆ ಕೇಳೋಂಥದ್ದು ಇನ್ಯಾವುದಿದೆ ಅಂದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭಗರಿಷ್ಠಗೊಳಿಸುವಿಕೆ ಷರತ್ತುಗಳು. ಇದು 6 ಮಾರ್ಕ್ಸಿಗೆ ಕೇಳೋವಂಥದ್ದು. ಅಕಸ್ಮಾತ್ ಏನಾದ್ರು 4 ಮಾರ್ಕ್ಸಿಗೆ ಕೇಳಿದ್ರೆ ಕಷ್ಟ, ನೋಡ್ಕೊಂಬಿಡಿ. ಇನ್ನು ಅದು ಬಿಟ್ಟರೆ ಸ್ಥಗಿತತೆ ಬಿಂದು, ಸಾಮಾನ್ಯ ಲಾಭ, ಸಮಸ್ಥಿತಿ ಬಿಂದು ಇದನ್ನು ಕೇಳ್ತಾನೆ. ಯಾವುದು ಪರಿಪೂರ್ಣ ಪೈಪೋಟಿ ಲಕ್ಷಣಗಳು ಬಿಟ್ಟರೆ ಈ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಇನ್ನು ಅದು ಬಿಟ್ಟರೆ ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು. ಸೊ ಅಷ್ಟಾಗಿ ಏನು ಇದನ್ನು ಕೇಳಿಲ್ಲ. ಸೊ ಆಲ್ಮೋಸ್ಟ್ ಈ 4 ಕ್ವಶನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಅಂದರೆ, ಸೊ ಫಸ್ಟ್ ಒಂದು ಕ್ವಶನ್ನು, ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಥರ್ಡ್ ಒಂದು ಕ್ವಶನ್ ಕೇಳ್ತಾನೆ. ಸೊ ತುಂಬ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಮಾರುಕಟ್ಟೆ ಸಮತೋಲನ. ಈ ಒಂದು ಚಾಪ್ಟ್ರಲ್ಲಿ ಏನೇನು ಕೇಳ್ಬೋದು, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ ಇಲ್ಲ, 4 ಮಾರ್ಕ್ಸ್ ಕ್ವಶನ್ನು ಮತ್ತು ಇನ್ನು 5 ಮಾರ್ಕ್ಸ್ ಕ್ವಶನ್ನು. ಎಷ್ಟು? 1 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು. 1 ಮಾರ್ಕ್ಸ್ ಒಂದಿರುತ್ತೆ, 4 ಮಾರ್ಕ್ಸ್ ಒಂದಿರುತ್ತೆ, 5 ಮಾರ್ಕ್ಸ್ ಒಂದಿರುತ್ತೆ. ಟೋಟಲ್ 10 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಅದರಲ್ಲೂ 4 ಮಾರ್ಕ್ಸಿಗೆ ಕೇಳೋದ್ರಿಂದ 4 ಮಾರ್ಕ್ಸ್ ಕ್ವಶನಲ್ಲಿ ಯಾವ ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಬೇಕು ಅನ್ನೋದಾದರೆ, ಒಂದು ಕೂಲಿಯ ನಿರ್ಧಾರ. ಸೊ ಇದು ಹೊಸ ಕ್ವಶನ್ನು, ಹೊಸದಾಗಿ ಆ್ಯಡ್ ಆಗಿದೆ, ಈ ವರ್ಷ ಆ್ಯಡ್ ಆಗಿದೆ. ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಹೊಸದಾಗಿ ಆ್ಯಡ್ ಆಗಿರೋಂಥ ಕ್ವಶನ್ನು, ಕೂಲಿ ದರ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದು. ಕೂಲಿಯ ಬೇಡಿಕೆ ಮತ್ತು ಪೂರೈಕೆ ರೇಖೆ ಎರಡೂ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೋ ಅಲ್ಲಿ ಕೂಲಿ ದರ ನಿರ್ಧಾರ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದು ಹೊಸದಾಗಿ ಕ್ವಶನ್ ಬ್ಯಾಂಕಿಗೆ ಈ ವರ್ಷ ಆ್ಯಡ್ ಆಗಿದೆ. ಹಾಗಾಗಿ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ, ಫೋಕಸ್ ಮಾಡಿ. ಏಕೆಂದರೆ ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. 99% ಕೇಳ್ತಾನೆ ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ. ಹಾಗಾಗಿ ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಸಮತೋಲನದ ಮೇಲೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಏಕಕಾಲದ ಪಲ್ಲಟದ ಪರಿಣಾಮ. ಇದು 4 ಮಾರ್ಕ್ಸಿಗೆ ಕೇಳೋದ್ರಿಂದ ನೀವು ಅದರ ಪರಿಣಾಮವನ್ನು ಟೇಬಲ್ ಹಾಕಿ ಬರೆದ್ರೆ ಸಾಕು. ಸೊ 4 ಮಾರ್ಕ್ಸ್ ಕ್ವಶನ್ಸ್ 4 ಮಾರ್ಕ್ಸ್ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಮಾರುಕಟ್ಟೆ ಸಮತೋಲನ ಮೇಲೆ ಉದ್ಯಮ ಘಟಕದ ಮುಕ್ತ ಆಗಮನ ಮತ್ತು ಮುಕ್ತ ನಿರ್ಗಮನದ ಪರಿಣಾಮವನ್ನು ಬರೀರಿ ಅಂತ ಕೇಳ್ತಾರೆ. ಇನ್ನು ಅದು ಬಿಟ್ಟರೆ ಬೆಲೆ ಅಂತಸ್ತು ಮತ್ತು ಬೆಲೆ ಮಿತಿ. ಸೊ ಈ ಕ್ವಶನ್ಗಳನ್ನ 2 ಮಾರ್ಕ್ಸಿಗೂ ಎತ್ಕೋಬೋದು ಅಥವಾ ಎರಡೂ ಸೇರಿಸಿ 4 ಮಾರ್ಕ್ಸಿಗೂ ಎತ್ಕೋಬೋದು. ಹಾಗಾಗಿ ಇಲ್ಲ ಎರಡೂ ಸೇರಿಸಿ 4 ಮಾರ್ಕ್ಸಿಗೆ ಕೊಡ್ತಾರೆ, ಇಲ್ಲ ಅಂದರೆ ಎರಡನ್ನೂ ಸಪ್ರೇಟ್ ಮಾಡಿ 2 ಮಾರ್ಕ್ಸಿಗೆ ಕೊಡ್ತಾನೆ. ಒಟ್ಟಿನಾಗಿ ಇವೆರಡರಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ 2 ಕ್ವಶನ್ನಲ್ಲಿ ಬೆಲೆ ಮಿತಿ ಎಂದರೇನು ವಿವರಿಸಿ ಅಥವಾ ಬೆಲೆ ಅಂತಸ್ತು ಅಂದರೆ ಏನು ವಿವರಿಸಿ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸಿಗೆ ಒಂದು ಕ್ವಶನ್ ಪಕ್ಕ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಇದು ಕೂಲಿ ದರ ನಿರ್ಧಾರ ಒಂದು ಹೊಸ ಕ್ವಶನ್ ಇದೆ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ ಇದು. ಈ 4 ಮಾರ್ಕ್ಸಿಗೆ ಇದು ಯಾವುದು ಫಸ್ಟ್ ಒನ್ನು ಸೆಕೆಂಡ್ ಒನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಬಿಟ್ಟರೆ 2 ಮಾರ್ಕ್ಸ್ ಕ್ವಶನ್ ರೈಸ್ ಆದರೆ ಇದೊಂದು ಬರ್ಬೋದು. ಇಲ್ಲಿ 2 ಮಾರ್ಕ್ಸ್ ಕ್ವಶನೇ ಇಲ್ಲ, ಏನಾದ್ರು 1 ಮಾರ್ಕ್ಸ್ಗೆ ಏನಾದ್ರು ಕೇಳ್ಬೋದೇನೋ. ಕರೆಕ್ಟ್, ಈ ಚಾಪ್ಟರ್ 2 ಮಾರ್ಕ್ಸ್ ಕ್ವಶನೇ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಕೇಳೋದೇ ಇಲ್ಲ. ಆ್ಯಸ್ ಎ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ ಕ್ವಶನ್ ಇಲ್ಲ. ಸೊ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಏನು ಬೆಲೆ ಅಂತಸ್ತು ಅಂದರೆ ಏನು ವಿವರಿಸಿ ಅಥವಾ ಬೆಲೆ ಮಿತಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಇನ್ನು ಅದು ಬಿಟ್ಟರೆ ನಾವು ನೋಡೋದಾದರೆ ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ PTK ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನಲ್ಲಿ ನೋಡ್ಬೋದು. ಸೊ ಏನು ಅಂತಂದರೆ ಇಲ್ಲಿ ನಮಗೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾನೆ. ಅದು ಬಿಟ್ಟರೆ 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ, ಇನ್ನೇನು ಕೇಳೋದಿಲ್ಲ. 2 ಮಾರ್ಕ್ಸ್ ಕ್ವಶನ್ ಕೇಳಲ್ಲ. ಸೊ ಇಲ್ಲಿ 4 ಮಾರ್ಕ್ಸಿಗೆ ಕೇಳೋದ್ರಿಂದ ಸೊ 4 ಮಾರ್ಕ್ಸ್ ಯಾವ ಇಂಪಾರ್ಟೆಂಟು ಅನ್ನೋದು ನಾವು ನೋಡೋದಾದರೆ, ಸಮಗ್ರ ಮತ್ತು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆ ಕೇಳ್ಬೋದು, ಇಲ್ಲ ಸಮಗ್ರ ಅರ್ಥಶಾಸ್ತ್ರದ ಉಗಮನ ಬಗ್ಗೆ ಕೇಳ್ಬೋದು, ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿ ಬಗ್ಗೆ ಕೇಳ್ಬೋದು, ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ಅಂತ ಕೇಳ್ಬೋದು. ಸೊ ಈ ರೀತಿ ಸೊ ಇದರಲ್ಲಿ ಸೊ ಯಾವ ಇಂಪಾರ್ಟೆಂಟು ಅನ್ನೋ ನೋಡೋದಾದರೆ ಆಲ್ಮೋಸ್ಟು ಥರ್ಡ್ ಕ್ವಶನ್ ಮತ್ತು 4th ಕ್ವಶನ್ನು ತುಂಬ ಸರಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇವೆರಡು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದು ಬರೆಯೋದಾದರೆ ನೀವು ಆಲ್ರೆಡಿ ಮೈಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟ್ರಲ್ಲೇ ಓದಿರ್ತೀರ ಇದನ್ನು, ಯಾವುದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಭಿನ್ನತೆಗಳು, ಅದನ್ನು ಅಲ್ಲೇ ಓದಿರ್ತೀರ. ಹಾಗಾಗಿ ಇಲ್ಲಿ ಈ 2 ಕ್ವಶನ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಸೆಕೆಂಡ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇದು ತುಂಬ ಇಂಪಾರ್ಟೆಂಟ್, ಏಕೆಂದರೆ 17 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಎಷ್ಟು? 17 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಯಾವ್ಯಾವ ಕ್ವಶನ್ ಬರ್ತವೆ ಅಂತಂದರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ ಬರಲ್ಲ, 6 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಮೀನ್ಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನು. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ 17 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಇಲ್ಲಿ 6 ಮಾರ್ಕ್ಸ್ ಕ್ವಶನಿಗೆ ರೈಸ್ ಆಗುತ್ತೆ. ಯಾವ ಟಾಪಿಕ್ ಮೇಲೆ ಯಾವ ಕ್ವಶನ್ ರೈಸ್ ಆಗ್ಬೋದು ಅನ್ನೋದು. ಒಂದು ಸಮಗ್ರ ಆರ್ಥಿಕ ಅನನ್ಯತೆಗಳು, GDP, GNP ಆಯಿತಾ, GDP ಅಟ್ ಫ್ಯಾಕ್ಟರ್ ಕಾಸ್ಟ್,
GDP ಅಟ್ ಮಾರ್ಕೆಟ್ ಪ್ರೈಸ್ ಇವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು GDP ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳು ಕೇಳೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಇನ್ನು GDPಯನ್ನು ಲೆಕ್ಕಾಚಾರ ಮಾಡುವಂತೆ ವೆಚ್ಚದ ವಿಧಾನ ತುಂಬ ಸಲ ಕೇಳಿದ್ದಾನೆ, ಸೊ ಇದನ್ನು ಸಲ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಮೌಲ್ಯವರ್ಧಿತ ವಿಧಾನದ ಮೇಲೆ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆ, ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ನ ಕೇಳ್ತಾರೆ. ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಈ ಕ್ವಶನಲ್ಲಿ ಅಂದರೆ ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ ಕ್ವಶನ್ ನೀವು ಯಾವುದು ಬಿಡಬೇಡಿ. 6 ಮಾರ್ಕ್ಸ್ ಕ್ವಶನ್ ಏನಿದೆ ಆ ಎಲ್ಲ ಕ್ವಶನ್ನು ಓದ್ಕೊಳ್ಳಿ. 4 ಮಾರ್ಕ್ಸ್ ಕ್ವಶನ್ ಏನಿದೆ ಬಿಟ್ಟುಬಿಡಿ, ಬೇಡ. ಯಾಕೆ ಅಂತ ಅಂದರೆ 4 ಮಾರ್ಕ್ಸಿಗೆ ಕ್ವಶನ್ನೇ ರೈಸ್ ಆಗಲ್ಲ ಈ ಚಾಪ್ಟ್ರಿಂದ. ಹಾಗಾಗಿ ಸೊ ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ ಏನಿದೆ ಎಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ. ಇನ್ನು 1 ಮಾರ್ಕ್ಸು 2 ಮಾರ್ಕ್ಸು ಎಲ್ಲ ಚಾಪ್ಟರ್ ನೀವು ಓದಲೇಬೇಕು, ಓದ್ತೀರಾ. 6 ಮಾರ್ಕ್ಸ್ ಕ್ವಶನ್ ಬಂತು ಅಂದರೆ ಈ ಚಾಪ್ಟ್ರಲ್ಲಿ ಕಂಪ್ಲೀಟ್ ಎಲ್ಲ 6 ಮಾರ್ಕ್ಸ್ ಕ್ವಶನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇದೆ ಒಂದು, ಅದನ್ನು ನೋಡ್ಕೊಳ್ಳಿ. ಏಕೆಂದರೆ ಅಲ್ಲಿ ಒಂದು ಏನು ಡಿಫ್ರೆನ್ಸ್ ಮಾಡ್ತಾರೆ ಅಂತಂದರೆ ನಂಬರ್ಸ್ ಡಿಫ್ರೆನ್ಸ್ ಮಾಡ್ತಾರೆ. ಸೊ ನಿಮ್ಮ ಬುಕ್ಕಲ್ಲಿ ಏನಿದೆ ಅದನ್ನೇ ಕೊಡಲ್ಲ, ಬೇರೆ ಬೇರೆ ನಂಬರ್ಸ್ ಕೊಡ್ತಾರೆ. ಸೊ ಹಾಗಾಗಿ ಬೇರೆ ನಂಬರ್ಸ್ ಕೊಟ್ರು ಅದನ್ನು ಮಾಡೋ ಹಾಗೆ ಇರಬೇಕು. ದೆನ್ ಇನ್ನು ನೆಕ್ಸ್ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ 3rd ಚಾಪ್ಟರ್. ಈ ಚಾಪ್ಟ್ರಲ್ಲಿ 1 ಮಾರ್ಕ್ಸ್ 2 ಬರ್ತವೆ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಬರಲ್ಲ, 4 ಮಾರ್ಕ್ಸಿಂದ ಒಂದು ಬರುತ್ತೆ, 6 ಮಾರ್ಕ್ಸಿಂದ ಒಂದು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಏನು ನಮಗೆ ಒಂದು 4 ಮಾರ್ಕ್ಸಿಗೆ ಬರುತ್ತೆ, ಇನ್ನೊಂದು 6 ಮಾರ್ಕ್ಸಿಗೆ ಬರುತ್ತೆ. ಇನ್ನು 1 ಮಾರ್ಕ್ಸ್ ಬರುತ್ತೆ ಓದ್ಕೊತೀರ, 4 ಮಾರ್ಕ್ಸು 6 ಮಾರ್ಕ್ಸ್ ಕ್ವಶನ್ ಬರ್ತದೆ, ಮತ್ತು 1 ಮಾರ್ಕ್ಸ್ 2 ಬರ್ತವೆ. ಹಾಗಾಗಿ ಇಲ್ಲಿ 4 ಮಾರ್ಕ್ಸು 6 ಮಾರ್ಕ್ಸ್ ಕ್ವಶನ್ ಏನಿದೆ ಎಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಏಕೆಂದರೆ ಇಲ್ಲಿರ್ತಕ್ಕಂಥವೆಲ್ಲವೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟೇ. ಏಕೆಂದರೆ ನಮ್ಮ ಡೈಲಿ ಲೈಫಿಗೆ ಅಪ್ಲೈ ಆಗೋಂತಹ ಚಾಪ್ಟರ್ ಇದು. ಸೊ ಹಣದ ಕಾರ್ಯಗಳು ಅಂದ್ರೇನು, RBIನ ಕಾರ್ಯಗಳು ಯಾವುವು, ಹಣದ ಕಾರ್ಯಗಳ್ಯಾವುವು, ಮತ್ತು ಹಣದ ಬೇಡಿಕೆ, ವ್ಯವಹಾರದ ಉದ್ದೇಶಕ್ಕಾಗಿ ಹಣದ ಬೇಡಿಕೆ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು, ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಕ್ಕೆ ಹಣದ ಬೇಡಿಕೆ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು, ಮತ್ತು ಹಣದ ಶಾಸನಬದ್ಧ ವ್ಯಾಖ್ಯಾನ M1, M2, M3, M4, ಮತ್ತು ಇನ್ನು ವಾಣಿಜ್ಯ ಬ್ಯಾಂಕ್ಗಳು ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಅಕ್ಕಸಾಲಿಗ ಲಾಲನ ಕಥೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ನೋಡ್ಕೊಳ್ಳಿ. ಇಷ್ಟು ಕ್ವಶನ್ ಏನಿದೆ ಇವಿಷ್ಟು ಕ್ವಶನ್ ಇಂಪಾರ್ಟೆಂಟೇ. ಯಾಕೆಂದರೆ ಇವಿಷ್ಟು ಕ್ವಶನ್ನು ಬೇರೆ ಎಕ್ಸಾಮಲ್ಲಿ ರೈಸ್ ಆಗಿರೋದನ್ನು ನಾನು ನೋಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ಸೊ ಇವಿಷ್ಟು ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟೇ ಈ ಚಾಪ್ಟ್ರಲ್ಲಿ. ಹಾಗಾಗಿ ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೋಡೋದಾದರೆ ಆದಾಯ ಮತ್ತು ಉದ್ಯೋಗ ನಿರ್ಧಾರ. ಇಲ್ಲಿ ಒಂದು 4 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಅದು ಬಿಟ್ಟರೆ ಇನ್ನು 1 ಮಾರ್ಕ್ಸು 2 ಮಾರ್ಕ್ಸು ಕ್ವಶನ್ ಬರ್ತವೆ. ಸೊ 4 ಮಾರ್ಕ್ಸಿಗೆ ಯಾವ್ದು ಬರ್ಬೋದು ಇಂಪಾರ್ಟೆಂಟ್ ಅನ್ನೋದು ನೋಡೋದಾದರೆ ಒಂದು ಅನುಭವ ಬಿಂಬಕ, ಇಲ್ಲ ಹೂಡಿಕೆ ಬಿಂಬಕ. ಇವೆರಡು ಬಿಟ್ಟರೆ ಅವ್ನು ಏನಾದರೂ ಸಮಗ್ರ ಬೇಡಿಕೆ ಬಿಂಬಕ ಕೇಳ್ತಾನೆ. ಸೊ ಅನುಭವ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳೋದು. ಅದೇನಾದ್ರು ಬಿಟ್ಟರೆ ಅವನು ಸೊ ಹೂಡಿಕೆ ಬಿಂಬಕದ ಬಗ್ಗೆ ಕೇಳ್ತಾರೆ. ಇನ್ನು ಇವೆರಡೂ ಬಿಟ್ಟು ಕ್ವಶನ್ ಕೇಳ್ತೀನಿ ಅನ್ನೋದಾದರೆ ಸಮಗ್ರ ಬೇಡಿಕೆ ಬಿಂಬಕದ ಬಗ್ಗೆ ಕೇಳ್ತಾರೆ. ಸೊ ಈ 3 ಟಾಪಿಕ್ಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಏಕೆಂದರೆ ಈ 3 ಟಾಪಿಕಲ್ಲಿ ಒಂದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ 3 ಕ್ವಶನ್ ಏನಿದೆ ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಚಾಪ್ಟರ್ಗೆ ಹೋಗೋದಾದರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇಲ್ಲಿ ನಾವು ನೋಡೋದಾದರೆ 1 ಮಾರ್ಕ್ಸ್ ಕ್ವಶನು, 2 ಮಾರ್ಕ್ಸ್ ಕ್ವಶನು, 4 ಮಾರ್ಕ್ಸ್ ಕ್ವಶನು. 1 ಮಾರ್ಕ್ಸ್ 2 ಮಾರ್ಕ್ಸ್ ನೀವು ಓದ್ಕೊಳ್ಳಿ. 4 ಮಾರ್ಕ್ಸ್ ಕ್ವಶನಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋ ನಾವು ನೋಡೋದಾದರೆ ಸರ್ಕಾರದ ಮುಂಗಡ ಪತ್ರದ ಪಟ ಮತ್ತು ರೆಕಾರ್ಡನ ಸಮಾನತೆ, ಮುಂಗಡ ಪತ್ರದ ಕೊರತೆಯಲ್ಲಿನ ಸಮಸ್ಯೆಗಳು, ಮುಂಗಡ ಪತ್ರದಲ್ಲಿನ ಕೊರತೆಯಲ್ಲಿನ ಕಡಿತದ ಸಮಸ್ಯೆಗಳು. ಸೊ ಹಾಗಾಗಿ ಇವು 3 ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಈ 3ರಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಾವು ಹೋಗೋದಾದರೆ ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಇದರಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಎಷ್ಟು? 6 ಮಾರ್ಕ್ಸ್ ಕ್ವಶನ್ ಒಂದು ರೈಸ್ ಆಗುತ್ತೆ, ಮತ್ತು 4 ಮಾರ್ಕ್ಸ್ ಕ್ವಶನ್ ಕೂಡ ರೈಸ್ ಆಗುತ್ತೆ. ಇನ್ನು 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಇದ್ರೆ ಬರೋಲ್ಲ. 1 ಮಾರ್ಕ್ಸ್ ಕ್ವಶನ್ 2 ಬರ್ತವೆ. ಸೊ ಇಲ್ಲಿ 4 ಮಾರ್ಕ್ಸು 6 ಮಾರ್ಕ್ಸ್ ಎರಡೂ ಕವರ್ ಆಗೋದ್ರಿಂದ ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಅನ್ನೋದು ನಾವು ಹುಡುಕಬೇಕಾಗುತ್ತೆ.
ಇಲ್ಲಿ ನಾನು ಹೇಳಿದಾಗೆ ಒಂದು ಸಂದಾಯ ಬಾಕಿಯ ಖಾತೆಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್, ಏಕೆಂದರೆ ಇದನ್ನು 6 ಮಾರ್ಕ್ಸ್ ಕೇಳೋಂಥ ಚಾನ್ಸಸ್ ಇದೆ. ಇನ್ನು ಮುಕ್ತ ಆರ್ಥಿಕತೆ ಕೊಂಡಿಗಳು ಇದನ್ನು 4 ಮಾರ್ಕ್ಸಿಗೆ ಕೇಳೋಂಥ ಚಾನ್ಸಸ್ ಇದೆ. ಇನ್ನು ಅದು ಬಿಟ್ಟರೆ ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳ ಪಟ ಅಂದರೆ ಚಾರ್ಟ್ ಇದೆ ಒಂದು, ಆ ಚಾರ್ಟ್ನ 4 ಮಾರ್ಕ್ಸಿಗೆ ಕೇಳ್ಬೋದು. ಅದು ಬಿಟ್ಟರೆ ಇಲ್ಲಿ ಇನ್ನೊಂದಿದೆ, ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳ ಪಟ, ಇದನ್ನು 4 ಮಾರ್ಕ್ಸಿಗೆ ಕೇಳಿದ್ರೆ. ಇನ್ನು ಸ್ಥಿರ ವಿನಿಮಯ ದರ, ವಿದೇಶಿ ವಿನಿಮಯ ಮಾರುಕಟ್ಟೆ. ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ, ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇನ್ನು ಅದು ಬಿಟ್ಟರೆ ಸ್ಥಿರ ವಿನಿಮಯ ದರ, ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳು ಕೇಳಿದ್ರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಚಾಪ್ಟರ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಅಂದರೆ 6 ಮಾರ್ಕ್ಸಿಗೆ ಸಂದಾಯ ಬಾಕಿಯ ಖಾತೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ತುಂಬ ಸಲ ರಿಪೀಟ್ ಆಗಿದೆ ಕ್ವಶನ್, ತುಂಬ ಸಲ ಬಂದಿದೆ. ಅದನ್ನು ಬಿಟ್ಟರೆ ಅವನೇನಾದ್ರು ಕೇಳೋದಾದರೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನ ಕೇಳ್ತಾನೆ. ಇನ್ನು ಮಿಕ್ಕಿವೆಲ್ಲ 4 ಮಾರ್ಕ್ಸಿಗೆ ಕ್ವಶನ್ ರೈಸ್ ಆಗುತ್ತೆ. 4 ಮಾರ್ಕ್ಸಿಗೆ ಏನಾದ್ರು ಕೇಳಿದ್ರೆ ಇದರಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ರೈಸ್ ಆಗುತ್ತೆ. ಹಾಗಾಗಿ 4 ಮಾರ್ಕ್ಸಿಗೆ ಕೇಳಿದ್ರೆ ಮುಕ್ತ ಆರ್ಥಿಕತೆ ಕೊಂಡಿಗಳು ಕೇಳ್ಬೋದು, ಇಲ್ಲ ಅಂದರೆ ಇವೆರಡರಲ್ಲಿ ಒಂದು ಕೇಳ್ತಾರೆ. ನನ್ನ ಪ್ರಕಾರ ಪಟಗಳು ಇದೆಯಲ್ಲ, ಯಾವುದು ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳ ಪಟ ಮತ್ತು ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳ ಪಟ, ಇವೆರಡರಲ್ಲಿ ಒಂದೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಇವೆರಡರಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ ಏನಾದ್ರು ಕೇಳಿದ್ರೆ. ಈ ಮುಕ್ತ ಆರ್ಥಿಕತೆಯ ಕೊಂಡಿಗಳನ್ನ ಬಿಟ್ಟು ಬೇರೆ ಕ್ವಶನ್ ತೆಗಿತೀನಿ ಅನ್ನೋದಾದರೆ ಈ 2 ಕ್ವಶನ್ನಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಅದು ಬಿಟ್ಟರೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ, ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ರೈಸ್ ಆಗ್ಬೋದು. ಸೊ ಇವಿಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಈ ಚಾಪ್ಟ್ರಲ್ಲಿ. ಸೊ ಹೀಗೆ ನಾನು ಈ ವಿಡಿಯೋದಲ್ಲಿ ಸೊ ಚಾಪ್ಟರ್ ವೈಸು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುವು ಅಂತ ಹೇಳಿದ್ದೀನಿ. ಬಟ್ ಈ ಒಂದು ಟಾಪಿಕ್ಗಳ ಮೇಲೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತಾರೆ ಅನ್ನೋದು. ಈಗೇನು ನಾನು ಹೇಳಿದ್ದೀನಿ ಈ ಟಾಪಿಕ್ಗಳ ಮೇಲೆ, ಚಾಪ್ಟರ್ ವೈಸ್ ಈ ಟಾಪಿಕ್ ಮೇಲೆ, ಈ ಕ್ವಶನ್ಸ್ ಮೇಲೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತಾರೆ ಈ ಕ್ವಶನ್ನೇ ತೆಗಿಲಿಕ್ಕೆ ಅಂತ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.